ಅಂದರೆ ಇವತ್ತು ಬೆಳಗ್ಗೆ 9 ಗಂಟೆಗೆ ನಾವು ಸ್ಫೋಟಿಸಿದಂಥ ಸುದ್ದಿ ಯಾವೆಲ್ಲ ರೀತಿಯಲ್ಲಿ ಸಂಚಲನ ಉಂಟು ಮಾಡ್ತು ಅಂತಂದರೆ, ಇಲ್ಲಿ ತನಕ ಸಿದ್ದರಾಮಯ್ಯನವರು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ರು, ಪತ್ರ ಬರೆದಿಲ್ಲ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ಸುಳ್ಳು ಹೇಳಿದ್ರ? ಅನ್ನರಾಮಯ್ಯ, ಭಾಗ್ಯರಾಮಯ್ಯ, ಇದೆಲ್ಲ ಆದಂಥ ಸಿದ್ದರಾಮಯ್ಯನವರು ಸುಳ್ಳು ರಾಮಯ್ಯ ಆದ್ರ ನೋಡಿ. ಪದೇ ಪದೇ ಅವರು ಹೇಳ್ತಾ ಇದ್ರು ಮುಡಾದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು. ಒಬ್ಬ ಮುಖ್ಯಮಂತ್ರಿಯಾಗಿ ಅದನ್ನು ಹೇಳಿದಾಗ ಮತ್ತು ಒಂದು 40-45 ವರ್ಷಗಳ ಕಾಲ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರುವಾಗ ಅದನ್ನು ನಂಬಬೇಕು. ಮತ್ತೊಂದು ಮಾತು ಹೇಳಿದ್ರು, ಹೌದಪ್ಪ ಸಿ ಎಂ ಅನ್ನೋ ಕಾರಣಕ್ಕೆ ನಾನು ಭೂಮಿ ಬಿಟ್ಕೊಡ್ಬೇಕಾ? ಬಿಟ್ಕೊಡಬಾರ್ದು. ಅರೆ ಅದೆಂಗಾಗತ್ತೆ? ಕಳೆದುಕೊಂಡ ಜಾಗಕ್ಕೆ ಪರ್ಯಾಯ ಭೂಮಿ ಕೇಳಿದ್ದೇವೆ. ವಾಟ್ಸ್ ರಾಂಗ್ ಇನ್ ದ್ಯಾಟ್? ಆದರೆ ಇಂಥ ಕಡೆ ನೋಡಿ, ಇಲ್ಲಿ ಪಾಯಿಂಟ್, ಆದರೆ ಇಂಥ ಕಡೆಯಲ್ಲೇ ಭೂಮಿ ಕೊಡಿ ಅಂತ ನಾವು ಕೇಳಿಲ್ಲ. ಅವ್ರ ಶೈಲಿ ಗೊತ್ತಲ್ಲ, ನಾವು ಕೇಳಿದ್ವಾ? ನಾವು ಕೇಳಿಲ್ಲ. ಗಡ್ಡಿ ಮುರಿದಂತೆ ಮಾತಾಡಿದ್ರು ಸಿ ಎಂ ಸಿದ್ದರಾಮಯ್ಯ. ನಾವು ಕೇಳಿಲ್ಲ ರೀ, ಯಾರು ಕೊಟ್ಟಿದ್ದು? ಹೌದು ನಮ್ಗೆ ಕೊಡಬೇಕು 50-50, ಮುಖ್ಯಮಂತ್ರಿ ಪತ್ನಿ ಅನ್ನೋ ಕಾರಣಕ್ಕಾಗಿ ಬಿಟ್ಬಿಡೋಕ್ಕಾಗತ್ತೇನು ರೀ? ಆದರೆ ಇಲ್ಲೇ ಕೊಡಿ ಅಂತ ನಾವು ಕೇಳಲಿಲ್ಲ. ಅದು ಕೂಡ ವಿಜಯನಗರದಲ್ಲೇ. ಯಾಕದು ಬಂತು ಅಂದರೆ, ವಿಜಯನಗರ 3ನೇ ಬಡಾವಣೆ, ನೀವು ಕೊಟ್ಟ ಜಾಗದ ಏರಿಯಾದಲ್ಲಿ 2,000 ರೂಪಾಯಿ ಸ್ಕ್ವೇರ್ ಫುಟ್ಗೆ, ಇಲ್ಲಿ 8,000-12,000 ರೂಪಾಯಿ ಇದೆ. ಇಷ್ಟು ಕಾಸ್ಟ್ಲಿದು ಯಾಕೆ ತಗೊಂಡ್ರಿ? ನೈತಿಕತೆ ಅಲ್ವಾ ಅಂತಕ್ಕಂದ್ರೆ ನಾವು ಕೇಳಿಲ್ಲ ರೀ. ಬಿ ಜೆ ಪಿಯವರು ಕೊಟ್ಟರು, ಸರ್ಕಾರ ಬಿ ಜೆ ಪಿ. ಓಕೆ, ಕರೆಕ್ಟ್, ತಪ್ಪೇನು? ಹಾಗಂತ ಅಲ್ಲಿ ಕೊಡಬಾರ್ದು ಅಂತೇನಿಲ್ಲ. ಮೂಡದ ಬೈಲದಲ್ಲಿ ಅವ್ರಿಗೆ ಮಾಡ್ಕೊಂಡಿದ್ದಾರೆ ಅವರು, ಹಾಗೆ ಅದೂ ತಪ್ಪಲ್ಲ ಅಲ್ಲಿ ಕೊಟ್ಟ. ಆದರೆ ಒಂದು ಮಾತು ಹೇಳಿಬಿಟ್ರು ಸಿದ್ದರಾಮಯ್ಯ ಈ ಬಾರಿ 2 ವಿಚಾರಗಳಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಒಂದು 63 ಕೋಟಿ ವಾಪಸ್ ಕೊಡಿ ಅಂದಿದ್ದು. ಆಗ ಶುರುವಾಯಿತು 63 ಕೋಟಿನ 3 ಎಕರೆಗೆ. 1 ಎಕರೆಗೆ ಎಷ್ಟಾಯ್ತಾಗಿದ್ರೆ 20 ಕೋಟಿ. ಅದೆಲ್ಲಿ ಮೂಡಾದಲ್ಲಿ 20 ಕೋಟಿ ಬರುವಂಥದ್ದು? ಹಾಗಿದ್ರೆ 1 ಎಕರೆ ಇರುವಂಥ ಎಲ್ಲ ರೈತ ಫುಲ್ ಪಾಶು ಅಲ್ವಾ? ರೇಂಜ್ ರೋವರ್ ಕಾರಲ್ಲಿ ಓಡಾಡಬಹುದು. 1 ಎಕರೆ ಇದ್ದಾವ 63 ಕೋಟಿ ಕೇಳಿದಾಗ ಎಲ್ರಿಗೂ ಇದೇನೋ ಆಯಿತು. ನಾನು ಕೇಳಿಲ್ಲ ರೀ ವಿಜಯನಗರದಲ್ಲಿ ಸೈಟ್ ಕೊಡಿ ಅಂತೇಳಿ. ಆದರೆ ಸಿದ್ದು ಪತ್ನಿ ಬರೆದ ಪತ್ರ ನಮಗೆ ಸಿಕ್ಕಿದೆ. ಅದರಲ್ಲಿ ಒಂದು ಭಾಗದಲ್ಲಿ ವೈಟ್ನರ್ ಹಾಕಿದ್ದಾರೆ. ಆ ವೈಟ್ನರ್ ಹಾಕಿರುವಂಥ ಜಾಗದಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ ಅಂತಾನೇ ಹೇಳಿದ್ದಾರೆ ಅಂಥೇಳಿ ಈ ಹಿಂದೆ ಪ್ರದೀಪ್ ಕುಮಾರ್ ಅನ್ನೋರು ಲಾಯರ್ ಹೇಳಿದರು. ನಮಗೆ ಆ ಡಾಕ್ಯುಮೆಂಟ್ ಅವರು ಕೊಟ್ಟಿರಲಿಲ್ಲ, ನಾವು ಪತ್ತೆ ಮಾಡದೆ ಬಿಡಲಿಲ್ಲ. ಆ ಡಾಕ್ಯುಮೆಂಟ್ RTI ಮುಖಾಂತರ ನಮಗೆ ಸಿಕ್ಕಿದೆ. ಈಗ ಪ್ರಶ್ನೆ, ಇದೆಲ್ಲ ಗಲಾಟೆ ಆದಾಗ ಭೈರತಿ ಸುರೇಶ್ ಎಲ್ಲ ಡಾಕ್ಯುಮೆಂಟ್ ಎತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಹೆಲಿಕಾಪ್ಟರ್ನಲ್ಲಿ ತಗೊಂಡೋದ್ರಲ್ಲ, ತಗೊಂಡೋಗ್ಬಿಟ್ಟು ಆ ಡಾಕ್ಯುಮೆಂಟ್ಗೆ ವೈಟ್ನರ್ ಹಚ್ಚಿದ್ರ. ಎಲ್ಲ ದಾಖಲೆಗಳನ್ನು ಹೆಲಿಕಾಪ್ಟರ್ನಲ್ಲಿ ತರಲಾಯಿತು. ಇದು ಆರೋಪ ಮಾತ್ರ ನಿಜ ಆಯಿತು. ದಾಖಲೆಗಳನ್ನು ತಂದಿದ್ದು ಸಚಿವ ಭೈರತಿ ಸುರೇಶ್. ಇದು ವಿಧಾನಸಭೆಯಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಕೇಳಿದ್ರು. ಅಷ್ಟು ತರಾತುರಿಯಲ್ಲಿ ದಾಖಲೆಯನ್ನು ಎತ್ತಾಕೊಂಬರುವಂಥ ದರ್ದಿ ಏನಿತ್ತು? ಭೈರತಿ ತಂದ ದಾಖಲೆಗಳನ್ನೇ ಈಗ ತಿದ್ದಿದ್ದಾರೆ ಅನ್ನುವಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಇದನ್ನು ಈ ಹಿಂದೆ ಇದೇ ರಿಪಬ್ಲಿಕ್ ಕನ್ನಡದ ಚರ್ಚಾ ಕಾರ್ಯಕ್ರಮದ ವೇಳೆ ಪ್ರದೀಪ್ ಕುಮಾರ್ ಹೇಳಿದಾಗ ಅಲರ್ಟ್ ಆಗಿರುವಂಥ ರಿಪಬ್ಲಿಕ್ ಕನ್ನಡ ಅವರು ಕೊಡೋದಿಲ್ಲ ಅಂದಿದ್ರು. ನಾವು ತಗೊಳ್ಳಿ ಅಂತ ಅವ್ರಿಗೆ ಕೊಟ್ರಿ. ಕೇಳಿಸ್ಕೊಂಡು ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಅವರು ಹೆಲಿಕಾಪ್ಟರ್ನಲ್ಲಿ ತಗೊಂಬಂದಿರುವ ಸಾಧ್ಯತೆಗಳಿದೆ. ಇದಕ್ಕೆ ಏನು ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳನ್ನು ಅವರು ಅಲ್ಲಿಂದ ತಗೊಬಂದಿದ್ದಾರೆ. ಅದು ಸತ್ಯ. ನಾವು ಯಾವುದೇ ಡಾಕ್ಯುಮೆಂಟ್ಸ್ ಹಾಕಿನಿ, ನೀವು ಬೇಕಾದ್ರೆ ಹಾಕಿ, ಮೋಡಾಗೆ ಅಪ್ಲಿಕೇಶನ್ ಕೊಟ್ಬಿಟ್ರೆ ಸರಿ. ಅವರು ಅರ್ಜಿ ಹಾಕಿದ್ರೆ ಏನಾದರೂ ಒಂದು ರೀಸನ್ ಕೊಟ್ಟು ಎಂಡಾರ್ಸ್ಮೆಂಟ್ ಕೊಟ್ಟು ಕಳಿಸ್ತಾರೆ. ಸೊ ಇದು ದಿನಲ್ಲಿ ನಿಮ್ಮ ಆದೇಶ ಇಲ್ಲದೆ ನಿಮಗೆ ಫೇವರ್ ಮಾಡೋಕ್ಕೋಸ್ಕರಲೇ ಇವತ್ತು ಆಕ್ಟಿವಿಟೀಸ್ ಆಗಿರೋದು. ಆಮೇಲೆ ನಿಮಗೆ ಕಾನೂನುಬದ್ಧವಾಗಿ 3 ಎಕರೆಗೆ ಎಷ್ಟು ಸೈಟ್ ತಗೊಳ್ಳೋಕೆ ಅವಕಾಶ ಇರೋದು? ಆಯಿತು, ಆ ಭೂಮಿ ನಿಮ್ಮದೇ ಅಂತಲೇ ಇಟ್ಕೊಂಬಿಡೋದ? 14 ಸೈಟ್ ತಗೊಳ್ಳೋಕೆ ನಿಮಗೆ ಇದೆಯಾ? ಇನ್ನೂ ಬಡತನ. ಯಾರ್ಯಾರು ಏನೇನು ಮಾಡಿ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳಲ್ಲಿ ಮಿಸ್ಲೇಟ್ ಮಾಡಿ ದಾಖಲೆಗಳನ್ನು ತಿದ್ಕೊಂಡು ಏನೇನು ಮಾಡಿದ್ದೀರಿ ಅದು ಲಾರಿಗಟ್ಟಲೆ ಇಟ್ಕೊಂಡಿದ್ದೀರಿ. ಸಿದ್ದರಾಮಯ್ಯ ಪತ್ನಿ ಇಂತಹ ಕಡೆಯಲ್ಲೇ ಸೈಟ್ ಬೇಕು ಅಂತ ಕೇಳಿದ್ರಂತೆ. ಆದರೆ ಮುಖ್ಯಮಂತ್ರಿ ಮಾತ್ರ ಸುಳ್ಳು ಹೇಳಿಕೊಂಡು ಓಡಾಡಿದ್ರೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಡಾಕ್ಟರ್ ರಾಜ್ಕುಮಾರ್. ಇವತ್ತು ಅವರ ಮಕ್ಕಳಿಗೆ ಕೂಡ ಗೌರವ ಸಿಗ್ತಾ ಇರೋದು ರಾಜ್ಕುಮಾರ್ ಅವರ ಪ್ರಭಾವದಿಂದಾಗಿ. ಇವರು ಮಾಡ್ತಿರೋದೇನು, ಜನಗಳು ಇಷ್ಟೆಲ್ಲ ನಿಮ್ಮನ್ನು ಪ್ರೀತಿಸ್ತಾ ಇರುವಾಗ ಅದೇ ಜನಗಳನ್ನು ಕರೆದು ಏನು ಕಸಾಯಿಖಾನೆ ಮಾಡ್ತಾ ಇದ್ದೀರಾ? ಆಮೇಲೆ ನಿಮಗೆ ಹುಚ್ಚು ಹೊಡೆಯೋದು, ಆಮೇಲೆ ಫೋಟೋ ತೆಗೆದು ಯಾರ ಮುಂದೆ ಶೋ ಆಫು. ಇದನ್ನು ಯಾವುದೇ ಕಾರಣಕ್ಕೂ ಸಮಾಜ ಸಪೋರ್ಟ್ ಮಾಡಬಾರ್ದು. ನೀವು ಸಮಾಜಮುಖಿಯಾಗಿ ಬದುಕಬೇಕು ಅಂತಂದರೆ ಸಮಾಜಮುಖಿಯಾಗಿ ಬದುಕಿ ತೋರಿಸ್ಬೇಕು. ಪ್ರದೋಷ್ ಹಾಗೂ ಮತ್ತೊಬ್ಬ ಆರೋಪಿಯ ಮೊಬೈಲ್ ರಿಟ್ರೀವ್ ಆಗಿದೆ. ಆ ಮೊಬೈಲಲ್ಲಿತ್ತು ಹೈದರಾಬಾದ್ನ FSLನಲ್ಲಿ 4 ಫೋಟೋ ರಿಟ್ರೀವ್ ಆಗಿದೆಯಂತೆ. ಯಾಕೆಂದರೆ ನನಗೆ ಯಾಕೆ ಕೋಪ ಬರ್ತಾ ಇದೆ ಅಂತಂದರೆ, ಆ ರೇಣುಕಾ ಸ್ವಾಮಿ ಕೈ ಮುಗಿದು ಕೇಳ್ಕೊತಾನೆ, ಆಯ್ತು ಬಿಟ್ರಪ್ಪ, ಒಂದು 4 ಆಯಿತು, ನೀ ಕೋಪ ಬಂತು, 4 ಕಪಾಳ ಕೊಡಿದ್ರು ಬಿಟ್ಟುಬಿಟ್ಟು ಹೊಡೆದು ಪಕ್ಕೆಲುಬು ಹೊಡೆದು ಆ ಗಾಡಿಗೆ ತೆಗೆದು ಬಿಸಾಕಿ ಕರೆಂಟ್ ಶಾಕ್ ಕೊಟ್ಟು, ಆಮೇಲೆ ಹೇಳಬಾರ್ದು ನಾವು ಈ ಹೋರಿ ಹೊಡಿತಾರೆ ಬೀಜ ಹೊಡಿತಾರೆ ಅಂತಾರಲ್ಲ, ಆ ಥರ ಮಾಡಿಬಿಟ್ರಲ್ಲ ಈ ಹುಡುಗನನ್ನು ಹೊಡೆದಾಕ್ಬಿಟ್ಟಿದ್ದಾರೆ ಸರ್. ಫೋಟೋ ಇದೆ. ಇಂಥವ್ರನ್ನ ಕ್ಷಮಿಸಬೇಕಾ? ಪ್ರದೋಷ್ ಮೊಬೈಲ್ನಲ್ಲಿ ಫೋಟೋಗಳು ಪತ್ತೆಯಾದವು. ಸಾಯುವಾಗ ಪ್ರಾಣ ಭಿಕ್ಷೆ ಬೇಡ್ತಾನೆ ರೇಣುಕಾ ಸ್ವಾಮಿ, ಮಂಡಿಯೂರಿ ಕುಳಿತ ಫೋಟೋ ಪತ್ತೆಯಾಗಿದೆ. ಈ ಕ್ರೂರಿಗಳಿಗೆ ಅವನ ಬಗ್ಗೆ ಕನಿಕರ ಬರಲೇ ಇಲ್ಲ, ಎಷ್ಟು ಹೊಡೆದ್ರು ಕೂಡ. ಐ ಥಿಂಕ್ ಇದು ಕೇವಲ ಎಣ್ಣೆ ಏಟಲ್ಲ, ಡ್ರಗ್ಸ್ ಏಟು ಕೂಡ ಇದ್ದೇ ಇರುತ್ತೆ. ರಕ್ತದ ಮಡುವಿನಲ್ಲಿ ಬಿದ್ದಿರುವ ರೇಣುಕಾ ಸ್ವಾಮಿ ಫೋಟೋ ಪತ್ತೆಯಾಗಿದೆ. ಅಂಗಲಾಚಿದ್ರು ಬಿಡದೆ ಥಳಿಸ್ತಾರೆ ದರ್ಶನನ್ ಗ್ಯಾಂಗ್. ಅದೇ ಕಾರಣಕ್ಕಾಗಿ A2ವಿಂದ A1ಗೆ ಶಿಫ್ಟ್ ಆಗಿದೆ. ಶೀಘ್ರವೇ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೊಲೀಸರು ಅಥವಾ ನ್ಯಾಯಾಲಯ ಒಬ್ಬ ತಪ್ಪು ಮಾಡಿದರೆ ನ್ಯಾಯಾಂಗ ಬಂಧನಕ್ಕೆ ಕೊಡುತ್ತೆ. 5 ದಿವಸ, 6 ದಿವಸ, 7 ದಿವಸ, 8 ದಿವಸ, 9 ದಿವಸ, 10 ದಿವಸ, 11 ದಿವಸ, 12 ದಿವಸ, 13, 14 ಕೊಡೋದು ಭಾಳ ಅಪರೂಪ. ದರ್ಶನನ್ನು ಎಷ್ಟು ಬಾರಿ ಕೊಟ್ಟರು? 4 ಬಾರಿ, 14 ದಿವಸ. ನಿಮ್ಗೆ ಅರ್ಥ ಆಯ್ತಾ ಕೇಸ್ ಎಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಅಂತೇಳಿ? ಅದು ಸಿನಿಮಾ ಅಲ್ಲ. ಡೈರೆಕ್ಟ್ರು ಕೊನೆ ಗಳಿಗೆಯಲ್ಲಿ ಸತ್ತು ಬಿದ್ದಿರುವ ಆತನನ್ನು ಕೂಡ ಬದುಕಿಸೋದು ಹಂಗಾಗಲ್ಲ. ಓಕೆ, ಇನ್ನು ಜೈಲು ಹಾಕಿ ದರ್ಶನ್ಗೆ ಕೊಲೆ ಕೇಸ್ನಲ್ಲಿ ಬಡ್ತಿ ಸಿಕ್ಕಾಗಿದೆ. A2 ಆರೋಪಿಯಿಂದ A1 ಆರೋಪಿಯಾಗಿ ಬಡ್ತಿಯಾಗಿದೆಯಂತೆ. ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ A1 ಆರೋಪಿ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕೊಲೆ ಕೇಸಿನ ತನಿಖೆ ವೇಳೆ ದರ್ಶನ್ A2 ಆರೋಪಿಯಾಗಿದ್ದರು, ಪವಿತ್ರ ಗೌಡ A1 ಆಗಿದ್ದರು. ಇದೀಗ ದರ್ಶನ್ನೇ ಇದಕ್ಕೆ ಮೂಲ ಕಾರಣ ಅನ್ನುವಂಥ ರೀತಿಯಲ್ಲಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ A2ನಿಂದ A1ಗೆ ಬಡ್ತಿ, ಇದರ ಜೊತೆಗೆ 17 ಮಂದಿ ಏನಿದ್ದಾರೆ ಬೇರೆ ಬೇರೆ ಕಡೆ ಕೆಲವು ಬಡ್ತಿಗಳು ಆಗಬಹುದು, ಮೇಲೆ ಕೆಳಗೆ ಆಗಬಹುದು. ಏನು A1 ಆರೋಪಿ ಅಂದರೆ ಈ ಕೊಲೆಗೆ ಸೂತ್ರಧಾರ ಅಂತ ಅರ್ಥ. ಇಲ್ಲಿ ತನಕ ಪವಿತ್ರ ಗೌಡ ಸೂತ್ರಧಾರ ಅಂತಿತ್ತು, ಅದು ಈಗ ಹೋಗುತ್ತೆ. ದರ್ಶನ್ ಇದೀಗ ಸೂತ್ರಧಾರ A1. ಓಕೆ, ಮುಂದಿನ ಸುದ್ದಿ.